ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಷ್ಟ್ರಭಕ್ತ ಸ್ವಯಂ ಸೇವಕ ಸಂಘ ವಿಶಾಲವಾಗಿ ಬೆಳೆದಿದ್ದು, ಇದರ ಪ್ರಗತಿಯನ್ನು ಸಹಿಸಲಾಗದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘಟನೆಯ ಮೇಲೆ ನಿರ್ಬಂಧ ಹೇರಲು ಮುಂದಾಗಿದೆ ಎಂದು ಮಾಜಿ ಸಚಿವ MP ಅಪ್ಪಚ್ಚು ರಂಜನ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, RSS ಎನ್ನುವುದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದ ಸಂಘಟನೆಯಲ್ಲ. ಇದರಲ್ಲಿ ರಾಷ್ಟ್ರಭಕ್ತಿಯನ್ನು ಹೊಂದಿರುವ ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು ಎಂದರು. ಸಂಘದ ಬೆಳವಣಿಗೆಯನ್ನು ಸಹಿಸಲಾಗದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಆಧಾರದಲ್ಲಿ RSS ಮೇಲೆ ನಿರ್ಬಂಧ ಹೇರಲು ಮುಂದಾಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಮ್ಮಿದ್ದಲ್ಲಿ RSS ಸಂಘಟನೆಯಿಂದ ಬ್ಯಾನ್ ಮಾಡಲಿ ಎಂದು ಸವಾಲು ಹಾಕಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗಾಗಲೇ ಗ್ರಾಮಗಳಲ್ಲಿ ಪಥಸಂಚಲನಗಳು ನಡೀತವೆ. ಕಾಂಗ್ರೆಸ್ಸಿನಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ. ಹಾಗಾಗಿ ಬ್ಯಾನ್ ಮಾಡಬೇಕು, ನಿರ್ಬಂಧ ಹಾಕಬೇಕು ಅಂತ ಹೇಳಿದ ಚಿಂತನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಾಗಿ ಸಿದ್ದರಾಮಯ್ಯನವರಿಗಾಗಲಿ ಪ್ರಿಯಾಂಕ್ ಖರ್ಗೆಗಾಗಿ ಇರಲಿ, ದಮ್ ಇದ್ದರೆ, ತಾಕತ್ತಿದ್ದರೆ ಅವರು ಬ್ಯಾನ್ ಮಾಡುವಂಥ ಕೆಲಸ ಮಾಡಿ. ಈ ಮೊದಲು ಕೂಡ 1975ರಲ್ಲಿ ಒಂದು ಸಾರಿ ಬ್ಯಾನ್ ಮಾಡಿ, ಅದಾದ ನಂತರ 1992ರಲ್ಲಿ ಬಾಬರಿ ಮಸೀದ್ ಆಗಲೂ ಕೂಡ ಬ್ಯಾನ್ ಮಾಡಿದರು. ಆದರೆ ಪುನಃ ರಿಯೋಕ್ ಆಗುವಂಥ ಕೆಲಸ ಆಗಿದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಳ್ಳಿಯಲ್ಲಿದೆ, ಊರುಗಳಲ್ಲಿವೆ, ಎಲ್ಲ ವರ್ಗಗಳಲ್ಲಿ ಕೂಡ ಇದೆ. ಇವತ್ತು ಭಾರತೀಯ ವಿದ್ಯಾಪರಿಷತ್ತು, ಅದು ಕೂಡ ಅಖಿಲ ಭಾರತ ವಿದ್ಯಾಪರಿಷತ್ತು ಇಡೀ ದೇಶದಲ್ಲೇ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸಂಘಟನೆ ಆಗಿರುವಂಥದ್ದು. ಭಾರತೀಯ ಮಜ್ದೂರ್ ಸಂಘ, ಅದು ಕೂಡ ದೇಶದಲ್ಲೇ ಪ್ರಥಮ. ಅದರ ಜೊತೆಗೆ ಏನು BJPಯವರು ನಾವು ಕೆಲಸ ಮಾಡ್ತೀವಿ, ನಾವು ಕೂಡ ಎಲ್ಲರೂ ಕೂಡ ಸಂಘದಿಂದಲೇ ಬಂದಂಥವರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂಘದಿಂದ ಪ್ರಚಾರಕ್ಕಾಗಿದ್ದ ಬಂದವರು ಇವು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಈ ಸಂಘದ ಬೆಳವಣಿಗೆಯನ್ನು ಇವರಿಗೆ ನೋಡಲಿಕ್ಕಾಗೋದಿಲ್ಲ. 2000 ಬ್ಯಾನ್ ಮಾಡಿದರೂ ಕೂಡ ಇಷ್ಟೊಂದು ಬೃಹತ್ತಾಗಿ ಬೆಳೆದಿದೆ, ಅದರ ಮೇಲೆ ಇವರಿಗೆ ಕಣ್ಣು ಬಿದ್ದಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಸವಾಲನ್ನು ಹಾಕ್ಲಿಕ್ಕೆ ಇಚ್ಛೆಪಡ್ತೇನೆ. ಅವರಿಗೆ ತಾಕತ್ತಿದ್ದರೆ ಅವರ ಅಪ್ಪನ ಮುಖ್ಯಮಂತ್ರಿ ಮಾಡಲಿ, ದಲಿತರನ್ನ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಮಾಡಲಿ, ಆಗುತ್ತಾ ಅವರಿಗೆ ಮಾಡಲಿಕ್ಕೆ? ಅದರ ಮಾತಾಡಲಿಕ್ಕೆ ಇವ್ರಿಗೆ ಕೆಪಾಸಿಟಿ ಇಲ್ಲ. ನಾನು ಕೂಡ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅವರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಗುಲ್ಬರ್ಗದಲ್ಲಿ ಅವರ ಕ್ಷೇತ್ರದಲ್ಲಿ 100 ಕಿಲೋಮೀಟರ್ ರಸ್ತೆ ಸರಿಯಾಗಿಲ್ಲ. ನ್ಯಾಷನಲ್ಲೇ ಹೈವೇ ಏನು ಬರ್ತದೆ ಅದು ಮಾತ್ರ ಚೆನ್ನಾಗಿದೆ. ಯಾವುದೇ ಅಲ್ಲಿಯ ಹಳ್ಳಿಗರನ್ನ ಅಲ್ಲಿ ಎಜುಕೇಟೆಡ್ ಮಾಡುವಂಥ ಕೆಲಸನೂ ಕೂಡ ಮಾಡಲಿಲ್ಲ. ಅಲ್ಲಿಯ ಶಾಲೆಯಲ್ಲಿ ಹೋದರೆ ಡ್ರಾಪ್ಔಟ್ ಜಾಸ್ತಿ. ಅದರ ಜೊತೆಗೆ ಯಾವುದೇ ರಿಸಲ್ಟ್ ಬಂದಾಗ ಗುಲ್ಬರ್ಗ ಲಾಸ್ಟ್ ಪ್ಲೇಸ್, PUC ಬರಲಿ, SLC ಬರಲಿ, ಲಾಸ್ಟ್ ಪ್ಲೇಸ್ ಬರುವಂಥ ವ್ಯವಸ್ಥೆನ ಮಾಡಿದೆ. ಆ ಜನರನ್ನ ಎಜುಕೇಟೆಡ್ ಮಾಡುವಂಥ ಚಿಂತನೆಯನ್ನು ಮಾಡಲಿರೋ, ಎಜುಕೇಟೆಡ್ ಮಾಡಿದರೆ ನಾಳೆ ಎಲ್ಲೋ ಅವರಿಗೆ ಕುತ್ತು ಬರ್ತದೆ ಅಂತ ಹೇಳಿದ ಹೆದರಿಕೆ ಕೂಡ ಅವರಿಗಿದೆ. ಅದರ ಜೊತೆಗೆ ಇವತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳು ಆಗಿದ್ದಾರೆ. ಅವರ ಅಪ್ಪನ ಹೆಸರು ಹೇಳ್ಕೊಂಡು ಅವರು ಇಲ್ಲಿ ದರ್ಬಾರು ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ಆಗಿ ಹೊಸ ಆವಿಷ್ಕಾರವನ್ನು ತರುವಂಥ ಚಿಂತನೆ ಅವರಲ್ಲಿ ಇಲ್ಲ. ಪಂಚಾಯತಿ ರಾಜ್ಯದಲ್ಲಿ ಯಾವುದಾದ್ರೊಂದು ಹೊಸ ಆವಿಷ್ಕಾರ ಅಂತಂದು ಏನಾದರೂ ಪಂಚಾಯತಿಯನ್ನು ಡೆವಲಪ್ ಮಾಡೋಕ್ಕೆ ಏನೋ ಚಿಂತನೆ ಮಾಡಿದರೆ ಪರವಾಗಿಲ್ಲ. ಇವತ್ತು ಸರ್ಕಾರದಲ್ಲಿ ಚುಕ್ಕಾಸು ಕೂಡ ಇಲ್ಲ. ಸರ್ಕಾರ ಬರ್ಬಾತಾಗ್ಬಿಟ್ಟಿದೆ. ಪಂಚಾಯತಿಗಳಿಗೆ 2.5 ವರ್ಷಗಳಿಂದ ಚುಕ್ಕಾಸು ಕೂಡ ಹಣನೂ ಕೂಡ ಬರಲಿಲ್ಲ. ಏನೋ ಪಂಚಾಯತಿಲಿರುವಂಥ ಅವ್ರದ್ದೇ ಓನ್ ಸೋರ್ಸಸ್ ಏನಿದೆ ಅದು ಬಿಟ್ಟರೆ ನಮ್ಮ ಕೇಂದ್ರ ಸರ್ಕಾರದ್ದು
ಏನು 15th ಫೈನಾನ್ಸ್ ಇರ್ಬೋದು, ಅದರಲ್ಲಿ ಬಂದಂಥ ಹಣವನ್ನು ಖರ್ಚು ಮಾಡಿಕೊಂಡು ಇವತ್ತು ಪಂಚಾಯಿತಿ ಹಾಗೆ ರೋಲ್ ಆಗುವಂಥ ವ್ಯವಸ್ಥೆ ಆಗ್ತಾಯಿದೆ. ಅದರ ಜೊತೆಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ನಮ್ಮ ಕೊಡಗಿನಲ್ಲಿ ಸೇರಿಸ್ಕೊಂಡು 1 ಕಿಲೋಮೀಟ್ರ್ ಕೂಡ ಹೊಸದಾಗಿ 2.5 ವರ್ಷದಲ್ಲಿ ಆಸ್ಫಾಲ್ಟಿಂಗನ್ನು ಮಾಡಲಿಲ್ಲ. ಅದರ ಜೊತೆಗೆ ಏನು 2,000 ರೂಪಾಯಿನ ಮಹಿಳೆಯರಿಗೆ ಕೊಡ್ತಾಯಿದ್ರು, ಅದು ಕೂಡ 6 ತಿಂಗಳಿಂದ ಹಣವನ್ನು ಕೊಡಲಿಲ್ಲ. ಸರ್ಕಾರ ಆಗ ಬರಬಾತಾಗಿದೆ ಅಂತ ಗೊತ್ತಾಗ್ತದೆ ತಾನೆ. ಇವರು ಪಂಚಾಯಿತಿ ಡೆವಲಪ್ಮೆಂಟ್ ಮಾಡೋ ಚಿಂತನೆಯನ್ನು ಮಾಡಬೇಕು, ಮಾಹಿತಿ ತಂತ್ರಜ್ಞಾನನ ಇಂಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟುಬಿಟ್ಟು RSS ಮೇಲೆ ಸವಾರಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಕೂಡ ಹರಡುವಂಥ ಪರಿಸ್ಥಿತಿಯಲ್ಲಿದೆ. ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬರೀ ಜಾತಿಗೆ ಸೀಮಿತವಾಗಿಲ್ಲ. ಯಾವುದೇ ಸಂಘದ ಕಾರ್ಯಕ್ರಮಕ್ಕೆ ಹೋದಾಗ ಅವನೇ ಯಾವ ಜಾತಿ ಇವನೇ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಮುಸ್ಲಿಮ್ಸ್ ಕೂಡ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಾರೆ. ನಮ್ಮ ಮುಸ್ಲಿಂ ರಾಷ್ಟ್ರೀಯ ಮಂಚ ಅಂತ ಹೇಳುವಂಥ ಒಂದು ವಿಂಗು ಕೂಡ ಪ್ರಾರಂಭ ಆಗಿದೆ. ನಮ್ಮ ದೇಶದ ಬಗ್ಗೆ, ನಮ್ಮ ರಾಷ್ಟ್ರಾಭಿಮಾನ, ರಾಷ್ಟ್ರಭಕ್ತಿ ಇರುವಂಥವ್ರನ್ನ ನಾವು RSSಗೆ ಯಾರನ್ನೂ ಕೂಡ ಸೇರಿಸ್ತೇವೆ. ಅದರಲ್ಲಿ ಕ್ರಿಶ್ಚಿಯನ್ಸು ಇದ್ದಾರೆ. ಹಾಗಾಗಿ ವಸುದೈವಕ ಕುಟುಂಬ ಅಂತ ಹೇಳ್ತೇವೆ. ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳುವಂಥ ಚಿಂತನೆ. ನಾನು ಕೂಡ ಯೂತ್ ಸರ್ವಿಸ್ನ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 150ನೇ ಜನ್ಮ ಸ್ವಾಮಿ ವಿವೇಕಾನಂದರ 150 ಜನ್ಮ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಯುವ ರ್ಯಾಲಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೋ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ. ಆ ಸಂದರ್ಭದಲ್ಲಿ ನಾವೊಂದು ಯೂತ್ ಪಾಲಿಸಿಯನ್ನು ಕೂಡ ನಾವು ಪ್ರೆಸೆಂಟ್ ಮಾಡಿದ್ದೇವೆ. ಅದರಲ್ಲಿ ಕೂಡ ವಸುದೈವ ಕುಟುಂಬಂ ಅಂತೇಳಿ ಒಂದು ಬುಕ್ಕನ್ನು ಮಾಡಿ ನಾವು ಬಿಡುಗಡೆ ಮಾಡೋಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ನಮ್ಮ ಈ ರಾಷ್ಟ್ರೀಯ ಸ್ವಯಂ ಸೇವಕ ವಿಶಾಲವಾಗಿ ಬೆಳೀತಾ ಇದೆ. ಇವತ್ತು ದೇಶದಾದ್ಯಂತ ಬೆಳೆದಿದೆ. ಮುಂದಿನಲ್ಲಿ ಇಡೀ ಪ್ರಪಂಚದಲ್ಲಿ ಪರಿಸುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಇವರ ಯಾವುದೇ ಕಾರಣಕ್ಕೆ ಇವರ ಬ್ಯಾನ್ ಮಾಡೋ ಅಧಿಕಾರವೂ ಇಲ್ಲ, ಬ್ಯಾನ್ ಆಗಲಿಕ್ಕೂ ಸಾಧ್ಯ ಇಲ್ಲ. ಬ್ಯಾನ್ ಆದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಚಿಂತನೆಯನ್ನು ಮಾಡಬೇಕಾಗ್ತದೆ. ನಾನು ಆಗಲೇ ಹೇಳಿದೆ, ನಾವೆಲ್ಲರೂ ಕೂಡ ಸಂಘದಿಂದ ಬಂದವರು. ಸಂಘದ ಆವಿಷ್ಕಾರವನ್ನು ಪಡ್ಕೊಂಡು ನಮ್ಮ ವ್ಯಕ್ತಿ ವಿಕಾಸವನ್ನು ಮಾಡುವಂಥ ಕೆಲಸವನ್ನು, ನಮ್ಮ ಭವಿಷ್ಯವನ್ನು ನಿರೂಪಿಸುವಂಥ ಕೆಲಸವನ್ನು ಸಂಘದಿಂದ ಆಗ್ತದೆ. ಹಾಗಾಗಿ ಸಂಘವನ್ನು ಯಾವುದೇ ಕಾರಣಕ್ಕೆ ಬ್ಯಾನ್ ಮಾಡಿದರೆ ದಂಗೆ ಹೇಳ್ತದೆ, ಇಡೀ ದೇಶದಲ್ಲಿ ದಂಗೆ ಹೇಳುವಂಥ ಪರಿಸ್ಥಿತಿ ಆಗ್ತದೆ. ಅವರು ಚಿಂತನೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ನಾವು ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಿಕ್ಕೆ ಬಿಡೋದಿಲ್ಲ. ಏನಾದರೂ ಕಾರ್ಯಕ್ರಮಕ್ಕೆ 144 ಏನಾದರೂ ಹಾಕುವಂಥ ವ್ಯವಸ್ಥೆನೇ ಮಾಡಿದರೆ ಅದರ ವಿರುದ್ಧವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳುವಂಥ ತಾಕೀತನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಧನ್ಯವಾದಗಳು. ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, RSS ನಿರ್ಬಂಧಕ್ಕೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಕುಮ್ಮಕ್ಕು ನೀಡ್ತಾ ಇರುವವರಿಗೆ ನಿರ್ಬಂಧ ಏತಕ್ಕೆನ್ನುವ ಬಗ್ಗೆ ಯಾವುದೇ ಸ್ಪಷ್ಟ ಕಾರಣಗಳಿಲ್ಲ. ವೈಯಕ್ತಿಕ ದ್ವೇಷದಿಂದಷ್ಟೇ ಪ್ರಿಯಾಂಕಾ ಖರ್ಗೆ ಅವರು RSS ಮೇಲೆ ನಿರ್ಬಂಧ ಹೇರುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆಂದು ಆರೋಪಿಸಿದರು. ಮುಖ್ಯಮಂತ್ರಿಗಳು ಏಕಾಏಕಿ ಅದರ ಯಾವುದೇ ಒಂದು ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳದೆ ರಾಜ್ಯದಲ್ಲಿ ಇದರ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು, ಯಾವುದೇ ಸರ್ಕಾರಿ ಸ್ಥಳಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಳಸಬಾರ್ದು, ತಮಿಳುನಾಡು ಇದಕ್ಕೆ ಒಂದು ಮಾದರಿ ಅಂತ ಹೇಳೋ ರೀತಿಯಲ್ಲಿ ಏನೇನೋ ಮಾತಾಡ್ತಾವಂಥದ್ದು, ಇದಕ್ಕೆ ಇದ್ರ ಪರವಾಗಿ ಅವರು ಚರ್ಚೆ ಮಾಡಿರುವಂಥದ್ದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇದೆ, ಇದು ನಮಗೆಲ್ಲರಿಗೂ ತಿಳಿದಿದೆ. ದೇಶಕ್ಕೆ ಗಂಡಾಂತರ ಬಂದಾಗ, ಯಾವುದೇ ಯುದ್ಧಗಳು ಸಂದರ್ಭ ಇರ್ಬೋದು, ಪ್ರಾಕೃತಿಕ ವಿಕೋಪಗಳಾದಾಗ ಸಹ ಇರ್ಬೋದು, ಯಾವುದೇ ಅಪಘಾತಗಳು, ಯಾರು ನಿರೀಕ್ಷೆದಾಗಿ ತುರ್ತಾಗಿ ಏನಾದ್ರು ಅಪಘಾತಗಳಾದಾಗ ಆ ಸಂದರ್ಭದಲ್ಲಿ ದಿಢೀರಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಅಲ್ಲಿ ಒಂದು ಸೇವಾ ಕಾರ್ಯಕ್ಕೆ ಮುಂದೆ ಆಗುವಂಥದ್ದು RSS ನಮಗೆಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಈ ಥರ ಯಾವುದೇ ಸಂಘಟನೆಗಳಾಗಲಿ ಈ ವ್ಯಕ್ತಿಗಳಾಗಲಿ ಬರೋದಿಲ್ಲ. ಅವರೆಲ್ಲ ಬರೋದು ಯಾವಾಗಂದರೆ ಇದ್ರದ್ದೆಲ್ಲ ಮುಗ್ದ ಮೇಲೆ ಕೊನೆಗೆ ಪತ್ರಿಕೆ ಮತ್ತು ಮಾಧ್ಯಮದ ಮುಂದೆ ಶೋ ಮಾಡಲಿಕ್ಕೆ ಮಾತ್ರ ಬರ್ತಾರೆ. ಆ ರೀತಿಯವರು ಈ ರೀತಿಯ ವ್ಯಕ್ತಿಗಳು. ಅದರಿಂದ ಈ ಒಂದು ರಾಜ್ಯ ಸರ್ಕಾರದ ಏನು ಪ್ರಿಯಾಂಕಾ ಖರ್ಗೆ ಒಬ್ಬರೇ ಇದು ಇಂಡಿವಿಜುವಲ್ ಆಗಿ ಪತ್ರ ಬರೆದು ಮುಖ್ಯಮಂತ್ರಿಗಳ ಹತ್ರ ಈ ಒಂದು RSSನ ಚಟುವಟಿಕೆಗಳನ್ನ ನಿರ್ಬಂಧ ಮಾಡಬೇಕು ಅಂತ ಹೇಳೋದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ.
ಇದರ ಅವಶ್ಯಕತೆ ಇಲ್ಲ ಮತ್ತು ಅದು ಯಾತಕ್ಕಾಗಿ ಮಾಡ್ತಾರೆ ಅಂತ ಅನ್ನುವಂಥದ್ದು ಸ್ಪಷ್ಟತೆಯೂ ಇಲ್ಲ. ಸುಮ್ಮನೆ ಒಂದು ರೀತಿಯಲ್ಲಿ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರು ಕಿಶೋರ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಿಕೆ ಲೋಕೇಶ್ ಹಾಗೂ ನೆಲ್ಲಿರಾಜ್ ಚಲನ್ ಪಾಲ್ಗೊಂಡಿದ್ದರು. ಮಡಿಕೇರಿ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಓಣ ಘೋಷಂ ಹಾಗೂ ಓಣ ಸದ್ಯ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ನಗರದ ಕಾವೇರಿ ಹಾಲ್ನಲ್ಲಿ ತಿರುವಾದಿರ ನೃತ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ, ಓಣಂ ಕೇರಳದ ಪವಿತ್ರವಾದ ಹಬ್ಬವಾಗಿದ್ದು ಕೊಡಗಿನಲ್ಲೂ ಕೂಡ ತಲತಲಾಂತರದಿಂದ ಈ ಹಬ್ಬವನ್ನು ಹಿಂದೂ ಮಲಯಾಳಿ ಸಮುದಾಯ ಆಚರಿಸುತ್ತಾ ಬಂದಿದೆ ಎಂದರು. ಅನೇಕತೆಯಲ್ಲಿ ವೈವಿಧ್ಯತೆಯನ್ನು ಕಾಡುವಂಥ ಜನ ಇವತ್ತು ಸಂಘಟನೆಯಲ್ಲಿ ಒಂದಾಗಿದ್ದರೆ ಸಮಾಜ ಗಟ್ಟಿಯಾಗ್ತದೆ, ಆ ಮೂಲಕ ದೇಶ ಗಟ್ಟಿಯಾಗ್ತದೆ ಅನ್ನುವ ಭಾವನೆ ನಮಗೆ ಇರುವಂಥ, ಅದರಲ್ಲಿ ನಂಬಿಕೆ ಇಟ್ಟಿರುವಂಥ ಜನ ನಾವು. ಹಾಗಾಗಿ ಇವತ್ತು ಆ ಕೆಲಸ ನಿರಂತರವಾಗಿ ತಾವು ಮಾಡ್ತಾ ಇದ್ದೀರಿ. ಖಂಡಿತ ನಿಮ್ಮನ್ನು ನಾನು ಅಭಿನಂದಿಸಲೇಬೇಕಾಗುತ್ತೆ. ಈ ಒಗ್ಗಟ್ಟು ಇದ್ದರೆ ಖಂಡಿತ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತೇನೆ. ಓಣಂ ಹಬ್ಬ ನಮಗೆಲ್ಲ ಗೊತ್ತಿದೆ, ಒಂದು ವಿಶೇಷವಾದ ಹಬ್ಬ ಇರುವಂಥದ್ದು, ಚಾರಿತ್ರಿಕ ಹಿನ್ನೆಲೆ ನಮಗೆಲ್ಲ ಗೊತ್ತಿರುವಂಥದ್ದು. ಪುನರಾವರ್ತನೆ ಅದು ಅವಶ್ಯಕತೆ ಇಲ್ಲ ಅಂತ ಮಹಾಬಲಿ ಚಕ್ರವರ್ತಿ ಬಹುಶಃ ರಾಜ್ಯವನ್ನು ಆಡಳಿತ ಮಾಡ್ತಿರುವಾಗ ಅತ್ಯಂತ ಪ್ರಾಮಾಣಿಕ ಸತ್ಯನಿಷ್ಠೆಯಿಂದ ಆಡಳಿತ ಮಾಡೋದನ್ನು ನೋಡಿ ದೇವತೆಗಳಿಗೆ ಮತ್ಸರ ಆಗಿ ಮಹಾವಿಷ್ಣುವಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ವಿಷ್ಣು ವಾಮನ ಅವತಾರದಲ್ಲಿ ಬಂದು ದಾನ ಕೇಳಿದಾಗ ಆಕಾಶಕ್ಕೆ ಒಂದು ಹೆಜ್ಜೆ, ಪಾತಾಳಕ್ಕೆ ತಲೆ ಮೇಲೆ ಹೆಜ್ಜೆ ಇಟ್ಟರು ಸಮಾಧಾನವನ್ನು ಕಳ್ಕೊಡುತ್ತೆ, ಎಲ್ಲವನ್ನೂ ಕೊಡ್ತಾರೆ. ಆದರೆ ಇದನ್ನು ನೋಡಿ ಆಶ್ಚರ್ಯ ಆಗಿ ನಿಮಗೆ ಏನು ವರ ಬೇಕು ಅಂತ ಹೇಳಿದಾಗ ವರ್ಷಕ್ಕೆ ಒಂದು ಬಾರಿ ಆದರೂ ನನ್ನ ಜನರನ್ನು ನೋಡುವಂಥ ಅವಕಾಶಗಳು ಬೇಕು ಅಂತ ಕೇಳಿದಾಗ ಬಹುಶಃ ಆ ಒಂದು ಏನೋ ಬಲಿ ಚಕ್ರವರ್ತಿ ಎಲ್ಲರನ್ನ ನೋಡಲಿಕ್ಕೆ ಬಂದಾಗ ರಕ್ಷಣೆ ದೃಷ್ಟಿಯಿಂದ ಈ ಓಣಂ ಹಬ್ಬದ ಆಚರಣೆ ಅನ್ನುವಂಥದ್ದು ಇದರಲ್ಲಿ ಭಾಳ ವಿಶೇಷವಾಗಿ ಇರುವಂಥದ್ದು ಇದೆ. ವಿಶೇಷವಾಗಿ ಹೂವಿನ ಅಲಂಕಾರ, ಏನು ಪುಕ್ಕಳಂ ಇದು ಅಂತ ನಮ್ಮ ಮಲಯಾಳಿ ಭಾಷೆಯಲ್ಲಿ ಹೇಳುವಂಥದ್ದು ಹೂವಿನ ರಂಗೋಲಿ ಅಂತ ಹೇಳಿ ಅದು ಇವತ್ತು ಸ್ಪರ್ಧೆಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಇದು ಕೇರಳದಲ್ಲಿ ಸಮುದ್ರ ಹತ್ರ ದೋಣಿ ಸ್ಪರ್ಧೆ ಮಾಡ್ತಾರೆ, ಹುಲಿ ವೇಷ, ಇದು ಈ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿ ಮಡಿಕೇರಿ ನಗರದಲ್ಲಿ ಇಲ್ಲಿಯ ವ್ಯವಸ್ಥೆಗೆ ಸರಿಯಾಗಿ ನಾನು ನೋಡಿದ್ದೀನಿ. ನನ್ನ ಮನೆ ಅಲ್ಲೇ ಪಕ್ಕದ ಇರೋದ್ರಿಂದ ಮಳೆ ಇದ್ದರೂ ಕೂಡ ನಮ್ಮ ರಮೇಶ್ ಅವರು ಅವರ ಎಲ್ಲ ಸ್ನೇಹಿತರು ಅಧ್ಯಕ್ಷರು ಸೇರಿಕೊಂಡು ಅಲ್ಲಿ ಕ್ರೀಡೆಯನ್ನು ಕೂಡ ತಾವೆಲ್ಲ ಮಾಡಿದ್ದೀರಿ. ಈ ಹಿನ್ನೆಲೆ ಒಳಗೆ ಇವತ್ತು ಬಹಳ ವಿಶೇಷವಾಗಿ ನಾವು ಮೆಚ್ಚುವಂಥದ್ದು ಇಲ್ಲಿಯ ಖಾದ್ಯಗಳು. ಬೇರೆ ವೆರೈಟಿ ತಿಂಡಿ ತಿನಿಸುಗಳು, ಅನ್ನ ಸಾಂಬಾರಿಂದ ಹಿಡಿದು ಬೇರೆ ಪಾಯಸ ಎಲ್ಲವನ್ನು ಮಾಡಿ ಒಟ್ಟಿಗೆ ನಾವೆಲ್ಲ ಭೋಜನವನ್ನು ಸ್ವೀಕರಿಸುವುದು ಈ ಹಬ್ಬದ ಇನ್ನೊಂದು ವಿಶೇಷತೆಯನ್ನು ತಿಳ್ಕೊಂಡು. ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಸಾಧಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೆರವೇರಿಸಿ ಮಾತನಾಡಿ, ಹಿಂದೂ ಮಲಯಾಳಿ ಸಮುದಾಯಕ್ಕೂ ಮೈಸೂರು ಅರಮನೆಗೂ അവിനാഭാവ സംബന്ധವಿದೆ ಎಂದರು. ഇവരെ നമ്മുടെ MP ബഹുമാനപ്പെട്ട ശ്രീ കൃഷ്ണദത്ത യദുവീർ കൃഷ്ണദത്ത ഒടയർ ആദരിച്ചിരിക്കുന്നു. അതുപോലെ തന്നെ തേർഡ് പ്രൈസ് എടുത്തിരിക്കുന്ന ചിന്മയു 544 ഈ കുട്ടികളെ പാരിതോഷികവും സമ്മാനവും ക്യാഷ് പ്രൈസും നൽകി ആദരിക്കുന്നുണ്ട്. അതുപോലെ തന്നെ പൊന്നാട അണിയിക്കുന്നുണ്ട്. ഈ കുട്ടികൾ വളരെ ഭാഗ്യവതരാണ്. ബിക്കോസ് ശ്രീ യദുവീർ കൃഷ്ണദത്ത ഒടയർ നമുക്കെല്ലാം അറിയാം, ഹിസ്റ്ററി അറിയാം, മൈസൂർ സംസ്ഥാനത്തിൻ്റെ രാജകുടുംബത്തിൻ്റെ അംഗമാണ്. അവരിന്ന് രാജവംശം ഉണ്ടെങ്കിൽ ഇവിടുത്തെ രാജാവായിരുന്നു. അത്രയും വലിയ ഒരാളിൻ്റെ ഒരു വ്യക്തിത്വത്തിൻ്റെ കയ്യിലാണ് ഈ കുട്ടികൾ ഇന്ന് ആദരിക്കപ്പെടുന്നതെന്ന് അറിയുമ്പോൾ വളരെയധികം നമുക്ക് അഭിമാനിക്കാം. ആൻഡ് താങ്ക് യു സാർ. ഇത്രയും നമുക്ക് വേണ്ടി ഈ വേദിയിൽ വന്ന കുട്ടികളെ ആദരിച്ചതിന് വേണ്ടി നിങ്ങളെ ಎಲ್ಲ ಮಲಯಾಳಿಗಳು ನಲ್ಲೊಂದು ಕೈಯಲ್ಲಿ നമ്മുടെ ಶ್ರೀ ಸಹಜವಾಗಿ ಅಂಥ ಒಂದು ಪರಂಪರೆಯೂ ಕೂಡ ಒಂದು ಹೊಂದಾಣಿಕೆ ಇರುತ್ತೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಪರಂಪರೆ ಅದಕ್ಕಿಂತ ಒಂದು ಪ್ರಾಚೀನ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಾವು ಆಚರಣೆ ಮಾಡ್ತಾ ಇರೋದು ಒಂದು ರೀತಿ ಬಲಿ ಚಕ್ರವರ್ತಿ ಮಹಾರಾಜಗೆ ಒಂದು
ಆಚರಣೆ ಅಂತ ಹೇಳ್ಬೋದು. ಅವರು ತಮ್ಮ ರಾಜ್ಯ ಮತ್ತೊಮ್ಮೆ ಒಂದಿನ ಆಳುವಂಥದ್ದು ದೃಷ್ಟಿಯಲ್ಲಿ ಈ ಒಂದು ಆಚರಣೆ ಆಗುತ್ತೆ. ಅವ್ರಿಗೆ ಒಂದು ಗೌರವ ಸಲ್ಲಿಸೋದು, ಅವ್ರಿಗೆ ಒಂದು ಮರ್ಯಾದೆ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಆಚರಣೆ ನಾವೆಲ್ಲರೂ ಆಚರಿಸೋದು. ಆದರೆ ನಮ್ಮ ಮೈಸೂರು ಭಾಗದಲ್ಲಿ ಅದು ಬಲಿಪಾಡ್ಯಮಿ ದಿನ ಆಗುತ್ತೆ. ನಾವು ಇವತ್ತು ಇನ್ನೊಂದು 2-3 ದಿನ ಆದ ನಂತರ ಮೈಸೂರು ಅರಮನೆಯಲ್ಲಿ ಬಲಿ ಚಕ್ರವರ್ತಿ ಮಹಾರಾಜನೇ ಒಂದು ಗೊಂಬೆ ದೃಷ್ಟಿಯಲ್ಲಿ ಕರ್ಕೊಂಡು ಬಂದು ಪ್ರಾಣ ಪ್ರತಿಷ್ಠೆ ಮಾಡಿ ನಂತರ ಬಲೀಂದ್ರನ ದರ್ಬಾರ್ ಅಂತ ನಡೆಯುತ್ತೆ. ಆ ಬಲೀಂದ್ರನ ದರ್ಬಾರದಲ್ಲೇ ಮಹಾಬಲಿ ಚಕ್ರವರ್ತಿ ಅವರಿಗೆ ತಮ್ಮ ಪೂಜೆ ಎಲ್ಲ ಸಲ್ಲಿಸಿ ಅವ್ರಿಗೆ ಗೌರವ ಮರ್ಯಾದೆ ಎಲ್ಲ ಕೊಟ್ಟು ಆ ದಿನ ಅವರೇ ಚಕ್ರವರ್ತಿಗಳು ಅಂತ ಹೇಳಿ ನಾವು ಅವ್ರಿಗೆ ಪೂಜೆ ಸಲ್ಲಿಸೋದು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಆಗಿದ್ರು ಸಹ ಇವತ್ತು ನೀವೇ ಆಳ್ತಾ ಇರುವಂಥದ್ದು ರಾಜರು ಅಂತ ನಾವು ಆ ಬಲಿಪಾಡ್ಯಮಿ ದಿನ ಇವತ್ತವರೆಗೂ ಆ ಬಲೀಂದ್ರನ ದರ್ಬಾರ ಬಲಿ ಪೂಜೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದು ಇವಾಗ 22 ಬಹುಶಃ 21 ಅಥವಾ 22ನೇ ತಾರೀಕು 21 ಬಲಿಪಾಡ್ಯಮಿ ಬೀಳೋದು. ಸೊ ಆ ದಿನ ಮೈಸೂರು ಅರಮನೆಯಲ್ಲಿ ಇವತ್ತವರೆಗೂ ಆ ಆಚರಣೆ ನಡೆಯುತ್ತೆ. ನಾವು ಕೂಡ ಅಲ್ಲಿ ಪಾತ್ರರಾಗಿ ಆ ಒಂದು ಆಚರಣೆ ಮಾಡ್ತೀವಿ. ಕಾರಣ ಒಂದೇ, ನಮ್ಮ ಚಾಮುಂಡಿ ಬೆಟ್ಟ ಏನಿದೆ ಮೂಲತಃ ಹೆಸರು ಅದು ಮಹಾಬಲಾದ್ರಿ. ಅಲ್ಲಿ ಪಕ್ಕದಲ್ಲೇ ಯಾರು ಹೋಗಲ್ಲ, ಅಲ್ಲಿ ಪಕ್ಕದಲ್ಲೇ ಚಾಮುಂಡಿ ತಾಯ ಒಂದು ದೇವಸ್ಥಾನ ಪಕ್ಕದಲ್ಲೇ ಮಹಾಬಲೀಂದ್ರಂದು ಒಂದು ದೇವಸ್ಥಾನ ಇದೆ. ಅದು ಉದ್ಭವಲಿಂಗ. ಅದು ನಾವೆಲ್ಲರೂ ಮಹಾಬಲಿ ಅಂತ ನಾವು ನಂಬಿಕೆ ಇದೆ ಮತ್ತು ಅಲ್ಲಿ ಹೋಗ್ಬಿಟ್ಟು ಆಚರಣೆ ಮಾಡ್ತೀವಿ. ಅಲ್ಲಿರುವಂಥ ಶಾಸನ ಎಲ್ಲಕ್ಕಿಂತ ಪ್ರಾಚೀನ. ನಿಜಕ್ಕೂ ಚಾಮುಂಡಿ ಬೆಟ್ಟದ ಇತಿಹಾಸ ನಮ್ಗೆ ಗೊತ್ತಾಗದೆ ಅಲ್ಲಿರುವಂಥದ್ದು ಪ್ರಾಚೀನವಾದಂಥ ಒಂದು ಶಾಸನಗಳಿದೆ. ಸೊ ಅಂಥ ಒಂದು ಪಾರಂಪರೆ ಮೈಸೂರಿಗೂ ಇದೆ. ಸೊ ಒಂದು ಮಲಯಾಳಿ ಸಮುದಾಯಕ್ಕೂ ಮೈಸೂರಿಗೆ ಒಂದು ಸಂಬಂಧ ಅಂತ ಹೇಳಿದರೆ ಬರೀ ಒಂದು ಟ್ರಾವೆನ್ಕೋರ್ ಮೈಸೂರಿಂದ ಇನ್ನೂ ಪ್ರಾಚೀನವಾದಂಥ ಒಂದು ಸಂಬಂಧ ಇದೆ, ಬಹಳ ಮಹತ್ವವಾದಂಥ ಸಂಬಂಧ. ಮತ್ತು ನಿಜಕ್ಕೂ ಹೇಳಕ್ಕೆ ಹೋದರೆ ಭಾರತೀಯ ಒಂದು ಸಂಸ್ಕೃತಿ ಎಲ್ಲ ಒಂದು ರೀತಿ ಎಲ್ಲನೂ ಕೂಡ ಒಂದು ಹೊಂದಾಣಿಕೆ, ಅನನ್ಯವಾದಂಥ ಒಂದು ಸಂಸ್ಕೃತಿ ಇದ್ರೂ ಸಹ, ಒಂದು ವೈವಿಧ್ಯತೆ ಇದ್ರೂ ಸಹ ಎಲ್ಲನೂ ಕೂಡ ಮೂಲತಃ ಒಂದೇ ಒಂದು ಮಡಿಕೇರಿ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಕೆವಿ ಧರ್ಮೇಂದ್ರ, ಮೂಡ ಅಧ್ಯಕ್ಷ ಬಿವೈ ರಾಜೇಶ್, ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾಧ್ಯಕ್ಷ ವಿಎಂ ವಿಜಯ, ಓಣಂ ಆಚರಣಾ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್, ಮಡಿಕೇರಿ ಹಿಂದೂ ಮಲಯಾಳಿ ಸಂಘದ ಸ್ಥಾಪಕ ಅಧ್ಯಕ್ಷ ಕೆಎಸ್ ರಮೇಶ್, ಗೌರವ ಸಲಹೆಗಾರ ಪಿಟಿ ಉನ್ನಿಕೃಷ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೋಷಕರು ಪ್ರೋತ್ಸಾಹ ನೀಡಬೇಕು. ಆದರೆ ಇಂತಹದ್ದೇ ವಿಷಯವೊಂದ ಆಯ್ಕೆ ಮಾಡಿ ಓದುವಂತೆ ಯಾವುದೇ ಕಾರಣಕ್ಕೂ ಒತ್ತಡ ಹೇರಬಾರದೆಂದು ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ಪಿ ದಿನೇಶ್ ಕುಮಾರ್ ಅವರು ಸಲಹೆ ನೀಡಿದ್ದಾರೆ. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ನಗರದ ಕೊಡಗು ಗೌಡ ಸಮಾಜದಲ್ಲಿ ಜರುಗಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಉನ್ನತ ಹುದ್ದೆಯಿಂದ ಅಲಂಕರಿಸಲು ಎಲ್ಲರಿಗೂ ಸಾಮರ್ಥ್ಯ ಇದೆ, ಆದರೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಪ್ರತಿಯೊಬ್ಬರೂ ಉನ್ನತ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಬೇಕು. ಆ ಭಾವನೆಯನ್ನು ಪೋಷಕರು ಮಕ್ಕಳಲ್ಲಿ ಬೆಳೆಸಬೇಕೆಂದು ಕರೆ ನೀಡಿದರು. ಮುಂದಕ್ಕೆ ಮಕ್ಕ ನೀವು ಬೆಳೆದು ದೊಡ್ಡವಾದ ಮೇಲೆ ಒಂದು ಕಡೆಯಿಂದ ಸಮಾಜ ಸೇವೆ ಬಗ್ಗೆ ಕೂಡ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಒಂದು ಸಂಪಾದನೆ ಒಂದು ಭಾಗವನ್ನ ನಾವು ಒಂದು ಸಮಾಜದ ಸೇವೆಗೆ ನಾವು ಅದನ್ನು ಅರ್ಪಿಸಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ಮಕ್ಕ ಈಗಿನಿಂದಲೇ ಬೆಳೆಸ್ಕೊಂಡ್ರೆ ಬಹುಶಃ ಮುಂದಿನ ದಿನದಲ್ಲಿ ಎಲ್ಲೋ ಒಳ್ಳೆಯದಾದ್ರೆ ನಮ್ಮ ಸಮಾಜ ಕೂಡ ಎಲ್ಲರ ಹಾಗೆ ಅತ್ಯಂತ ಎತ್ತರವಾಗಿ ಗೌರವಯುತವಾಗಿ ನಾವೆಲ್ಲರ ಜೊತೆಗೆ ತಲೆ ಎತ್ತಿಕೊಂಡು ಬೆಳೆಯುವಂತಹ ಒಂದು ಅವಕಾಶ ಇದ್ದೇ ಬಿಟ್ಟು ಅದನ್ನೆಲ್ಲ ಮಾಡಿಕೆ ಈಗಿನ ನಮ್ಮ ಯುವ ಜನಾಂಗ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಸಾಧ್ಯ ಆದರೆ ಮಕ್ಕ ಸಾಧ್ಯವಾದಷ್ಟು ನೀವು ಮೊಬೈಲ್ಗಳ ದಾಸರಾಗಬೇಡಿ, ಸೋಷಿಯಲ್ ಮೀಡಿಯಾಗಳ ದಾಸರಾಗಬೇಡಿ. ಎಷ್ಟು ಅವಶ್ಯಕತೆ ಉಂಟು ಯಾಕೆಂತಂದ್ರೆ ಎಲ್ಲವೂ ಗೊತ್ತುಂಟು. ಈಗ ನಾವು ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ವಿಚಾರ ನೋಡಿದ್ರೆ ಮುಂದಿನ ಜೀವನ ಏನಾದೆ ಅನ್ನೋದನ್ನ ಯಾರು ಕೂಡ ಆಲೋಚನೆ ಮಾಡಿ ಸಾಧ್ಯನೇ ಆಗಲೇ. ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಜಂಟಿ ಆಯುಕ್ತ ನಂಗಾರು ಆರ್ ನಾಣಯ್ಯ ಅವರು ಮಾತನಾಡಿ, ಗ್ರಾಮೀಣ ಜನರ ಸಮಸ್ಯೆಯನ್ನು ಅರಿತು ಸಮುದಾಯ ಬಾಂಧವರ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ಹಿರಿಯರ ಉದಾತ್ತ ಚಿಂತನೆಗಳ ಫಲವಾಗಿ 1908ರಲ್ಲಿ ಕೊಡಗು ವಿದ್ಯಾಸಂಘ ಅಸ್ತಿತ್ವಕ್ಕೆ ಬಂದಿದೆ. ಅಂದಿನಿಂದ ಇಂದಿನವರೆಗೆ ಸಮುದಾಯದ ಅಭಿವೃದ್ಧಿಗಾಗಿ ದುಡಿದ ಅನೇಕ ಸಾಧಕರಿದ್ದಾರೆ. ಜನಾಂಗದ ಪ್ರತಿಷ್ಠೆಗೆ ಪಾತ್ರರಾಗಿದ್ದಾರೆ. ಅವರ ಕೊಡುಗೆಯನ್ನು ಸದಾ ಸ್ಮರಿಸುವಂತಾಗಬೇಕೆಂದರು. 1908ರಲ್ಲಿ ಕುಂಭಗೋಡನ ಕುಶಾಲಪ್ಪ ಅವರ ಮತ್ತು ಕಮಿಟಿಯವರ ಜೊತೆಗೆ ಇಲ್ಲಿ ಮಡಿಕೇರಿಯಲ್ಲಿ ಸ್ಥಾಪನೆ ಆಯಿತು. ನೋಡಿ ಅವರ ದೂರದೃಷ್ಟಿ ಎಷ್ಟು ಸುಂದರವಾಗಿತ್ತು. ನಮ್ಮ ಹಳ್ಳಿಗಾಡಿನ ಜನರಿಗೆ
ಮಡಿಕೇರಿಗೆ ಬಂದು ಓದೋದಕ್ಕೆ ಕಷ್ಟ, ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು. ಅವರು ಮಾಡಿದ ಕಾರ್ಯ ಮಹತ್ ಕಾರ್ಯ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಇಲ್ಲಿ ಓದಿ ಮುಂದೆ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಜನಾಂಗಕ್ಕೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ನಾವೆಲ್ಲರೂ ನಮ್ಮ ಸಂಘದ ಪದಾಧಿಕಾರಿಗಳು 1908ರಿಂದ ಹಿಡಿದು ಇಲ್ಲಿವರೆಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರ ಕಾರ್ಯವನ್ನು ನಾವು ನೆನೆಸ್ಕೊಳ್ತೇವೆ. ಇದು ಮಹತ್ ಕಾರ್ಯ. ಸಹಿ ಮಾಡಿ ಹೋಗು, ನಿಮ್ಮ ಸಹಿಯನ್ನು ನಮಸ್ಕರಿಸ್ತಾ ಕಾಫಿ ಬೆಳೆಗಾರರಾದ ತಳೂರು ಯಶೋಧ ಸೋಮಣ್ಣ, ನಿವೃತ್ತ ಪ್ರಾಂಶುಪಾಲರಾದ ಆನೇರ ಜಾನಕಿ ಮೋಹನ್, ಚೆರಿಯಮನೆ ಬಿ ರಾಮಚಂದ್ರ, ನಿಡ್ಯಮಲೆ ದೇವಕಿ ಮಾತನಾಡಿದರು. ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ ಮತ್ತಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಬಂಟರ ಸಂಘದ ವತಿಯಿಂದ ಮಡಿಕೇರಿ ತಾಲೂಕು ಬಂಟರ ಸಂಘದ ಆಶ್ರಯದಲ್ಲಿ ಮಡಿಕೇರಿ ತಾಲೂಕು ಮಹಿಳಾ ಬಂಟರ ಸಂಘ, ಯೂತ್ ಬಂಟ್ಸ್ ಅಸೋಸಿಯೇಷನ್, ನಗರ ಬಂಟರ ಸಂಘ, ನಗರ ಮಹಿಳಾ ಬಂಟರ ಸಂಘ, ವಿರಾಜಪೇಟೆ, ಸೋಮರಪೇಟೆ, ಪೊನ್ನಂಪೇಟೆ ತಾಲೂಕು ಬಂಟರ ಸಂಘ, ವಿರಾಜಪೇಟೆ ತಾಲೂಕು ಮಹಿಳಾ ಬಂಟರ ಸಂಘಗಳ ಸಹಯೋಗದೊಂದಿಗೆ ಬಂಟ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅಕ್ಟೋಬರ್ 26ರಂದು ನಗರದ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಡಿಕೇರಿ ತಾಲೂಕು ಬಂಟರ ಸಂಘದ ಖಜಾಂಚಿ ದಿನೇಶ್ ರೈ ತಿಳಿಸಿದ್ದಾರೆ. ಅಂದು ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಸದಾಶಿವ ರೈ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದ ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದರಾದ ಸುರೇಶ್ ರೈ, ಭವ್ಯಶ್ರೀ ರೈ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚಿತ್ತಾರ ವಾಹಿನಿಯ ಮುಖ್ಯಸ್ಥೆ ಸವಿತಾ ರೈ, ಜಿಲ್ಲಾ ಬಂಟರ ಭವನ ಟ್ರಸ್ಟ್ನ ಕಾರ್ಯದರ್ಶಿ ಸತೀಶ್ ರೈ, ಖಜಾಂಚಿ ಬಾಲಕೃಷ್ಣ ರೈ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 2:30 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭವನ್ನು ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದಾರೆ. ಸದಾಶಿವ ರೈ, ಕೊಡಗು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷ ಬಿಡಿ ಜಗದೀಶ್ ರೈ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆಂದರು. ನಾವು ನಾಳೆ 26ನೇ ತಾರೀಕಿಗೆ ಅದು ನೆಕ್ಸ್ಟ್ ಸಂಡೇಗೆ ನಮಗೆ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೊಡಗಿನಲ್ಲಿ ಇರುವ ಎಲ್ಲ ಸದಸ್ಯ ಬಂಧುಗಳಿಗೆ, ಬಂಟ ಸದಸ್ಯ ಬಂಧುಗಳಿಗೆ ನಾವು 2023, 24, 25ನೇ ಸಾಲಿನ 2 ವರ್ಷದ ಅವಧಿಯಲ್ಲಿ 10th ಮತ್ತು PUCಯಲ್ಲಿ 90% ಮೇಲ್ಪಟ್ಟು ಯಾರು ನಾವು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅವ್ರನ್ನ ಗುರುತಿಸಿ ಗೌರವಿಸ್ತಿದ್ದೀವಿ. ಹಾಗೆ ಡಿಗ್ರಿಯಲ್ಲಿ ಕೂಡ 80% ಅಬೌವ್ ಯಾರಿದ್ದಾರೆ ಅವ್ರನ್ನೂ ಕೂಡ ಈ ಕ್ಷಣದಲ್ಲಿ ಅವ್ರನ್ನ ಗುರುತಿಸಿ ಅವ್ರನ್ನ ಗೌರವಿಸ್ತಿದ್ದೀವಿ. ಹಾಗೆ ಹಿರಿಯರು ಒಂದು ಕಮಿಟಿಯಲ್ಲಿ ಯಾರು ಹಿರಿಯರಿದ್ದಾರೆ ಮತ್ತು ಇಡೀ ಕೊಡಗಿನಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳು ಯಾರಿದ್ದಾರೆ ಅವ್ರನ್ನೂ ಕೂಡ ಗುರುತಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಾವು ಆದರ್ಶ ದಂಪತಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಕಿರುತೆರೆಯ ನಟರು ಹಾಗೆ ಚಲನಚಿತ್ರ ನಟರು ನಿಮಗೆ ಸುರೇಶ್ ರೈ ಮತ್ತು ಭವ್ಯಶ್ರೀ ಏನು ನಡೆಸ್ಕೊಡ್ತಾ ಇದ್ರು, ಅವರೇ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದು ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ಅಟ್ರಾಕ್ಷನ್ ಆಗ್ತಾ ಇದೆ.
ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಬಂಟರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ, ಮಡಿಕೇರಿ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಸದಾಶಿವ ರೈ, ಗೌರವ ಸಲಹೆಗಾರ ಬಿಸಿ ಹರೀಶ್ ರೈ, ಸದಸ್ಯೆ ಸಾವಿತ್ರಿ ಪಾಲ್ಗೊಂಡಿದ್ದರು. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ 24ನೇ ವಾರ್ಷಿಕೋತ್ಸವ ಪ್ರಯುಕ್ತ ಭಾನುವಾರದಂದು ಪತ್ರಿಕಾ ಭವನದಲ್ಲಿ ಆಯೋಜಿತ ಒಳಾಂಗಣ ಕ್ರೀಡಾಕೂಟವನ್ನು ಹಿರಿಯ ಕಬಡ್ಡಿ ಆಟಗಾರ ಜಿಸಿ ಕೃಷ್ಣ ಅವರು ಟಿಟಿ ಆಡೋ ಮೂಲಕ ಉದ್ಘಾಟಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ಈ ಸಂದರ್ಭ ಕೊಡಗು ಪತ್ರಿಕಾ ಭವನ ಮ್ಯಾನೇಜಿಂಗ್ ಟ್ರಸ್ಟಿ ಟಿಪಿ ರಮೇಶ್ ಅವರು ಮಾತನಾಡಿ, ಪತ್ರಿಕಾ ಭವನ ಆರಂಭವಾದಲ್ಲಿಂದ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ವಾರ್ಷಿಕೋತ್ಸವದ ಸಂದರ್ಭ ನಿರಂತರವಾಗಿ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತಾ ಬರಲಾಗ್ತಾ ಇದೆ. ವಿವಿಧ ಕ್ರೀಡಾಕೂಟಗಳಿಗೆ ಅನೇಕ ಪತ್ರಕರ್ತರು ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದು, ಸಮಯಕ್ಕೆ ಸರಿಯಾಗಿ ಕ್ರೀಡಾಪಟುಗಳು ಆಗಮಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕೆಂದು ಹೇಳಿದರು. ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಿವಿ ರವಿಕುಮಾರ್ ಅವರು ಮಾತನಾಡಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ವರ್ಷಂಪ್ರತಿ ತನ್ನ ವಾರ್ಷಿಕೋತ್ಸವ ಸಂದರ್ಭ ಪತ್ರಕರ್ತರಿಗೆ ಮತ್ತು ಪತ್ರಕರ್ತರ ಕುಟುಂಬದವರಿಗೆ ವಿವಿಧ ಒಳಾಂಗಣ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಮತ್ ಅವರು ಮಾತನಾಡಿ, ಪತ್ರಕರ್ತರು ತಮ್ಮ ದೈನಂದಿನ ವರದಿ ಸಂಗ್ರಹದ ಜಂಜಾಟದಿಂದ ಹೊರಬಂದು ವಿವಿಧ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವಂತಾಗಬೇಕೆಂಬ ಉದ್ದೇಶದಿಂದ ಒಳಾಂಗಣ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇರುವುದಾಗಿ ಹೇಳಿದರು. ಕ್ರೀಡಾಕೂಟದಲ್ಲಿ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಟ್ರಸ್ಟಿಗಳು, ಕೊಡಗು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು. ಆರಂಭದಲ್ಲಿ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಸ್ಜಿ ಉಮೇಶ್ ಅವರು ಸರ್ವರನ್ನ ಸ್ವಾಗತಿಸಿದರು. ಟ್ರಸ್ಟಿ ಎಂ ಶ್ರೀಧರ್ ಹೂವಳ್ಳಿ ವಂದಿಸಿದರು. ಕ್ರೀಡಾ ವಿಜೇತರು ಟೇಬಲ್ ಟೆನ್ನಿಸ್ ಸಿಂಗಲ್ಸ್ ಉಮೇಶ್ ಪ್ರಥಮ, ರಾಜೇಶ್ ದ್ವಿತೀಯ, ಟಿಪಿ ರಮೇಶ್ ತೃತೀಯ, ಟೇಬಲ್ ಟೆನ್ನಿಸ್ ಡಬಲ್ಸ್ ರಾಜೇಶ್ ಹನೀಫ್ ಜೋಡಿ ಪ್ರಥಮ, ಟಿಪಿ ರಮೇಶ್ ವಿನೋದ್ ಮೂಡಗದ್ದೆ ದ್ವಿತೀಯ, ಟಿಕೆ ಸಂತೋಷ್ ಉಮೇಶ್ ತೃತೀಯ, ಕೇರಂ ಸಿಂಗಲ್ಸ್ ನಾಸೀರ್ ಪ್ರಥಮ, ರಾಜೇಶ್ ದ್ವಿತೀಯ, ಕೇರಂ ಡಬಲ್ಸ್ ಟಿಪಿ ರಮೇಶ್ ಹನೀಫ್ ಪ್ರಥಮ, ನಾಸೀರ್ ರಂಜಿತ್ ಕವಲಪಾರ ದ್ವಿತೀಯ, ಚೆಸ್ ಡಿಪಿ ಲೋಕೇಶ್ ಪ್ರಥಮ, ವಿನೋದ್ ಮೂಡಗದ್ದೆ ದ್ವಿತೀಯ, ಮಕ್ಕಳ ವಿಭಾಗ ಟೇಬಲ್ ಟೆನ್ನಿಸ್ ವಿಶ್ವಾಸ್ ವೆಂಕಟ್ ಪ್ರಥಮ, ಧನುಷ್ ದ್ವಿತೀಯ, ಕೇರಂ ಋತಿಕ್ ಶಾ ಪ್ರಥಮ, ವಿಶ್ವಾಸ್ ವೆಂಕಟ್ ದ್ವಿತೀಯ, ಚೆಸ್ ವಿಶ್ವಾಸ್ ವೆಂಕಟ್ ಪ್ರಥಮ, ಮೋಕ್ಷದಾಯಿನಿ ದ್ವಿತೀಯ. ಸಮಾಧಾನಕರ ಬಹುಮಾನ ತರುಣ್ ಬಜೆಕೋಡಿ, ಭುವಿತ್ ಹಾಗೂ ವಿದ್ವತ್ ಇವರು ಪಡ್ಕೊಂಡ್ರು. ಸುಂದರ ವಿರಾಜಪೇಟೆ ಸ್ವಚ್ಛ ಪಟ್ಟಣ ಎಂಬ ಧ್ಯೇಯವಾಕ್ಯದೊಂದಿಗೆ ಪುರಸಭೆ ವತಿಯಿಂದ ಪಟ್ಟಣವನ್ನು ಸ್ವಚ್ಛವಾಗಿ ಇಡಲು ಹಾಗೂ ಬೀದಿಯಲ್ಲಿ ಕಸ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಕ್ಲೀನ್ ವಿರಾಜಪೇಟೆ ಎಂಬ ಖಾತೆಯನ್ನು ತೆರೆಯಲಾಗಿದ್ದು, ಈ ಅಧಿಕೃತ ಖಾತೆಯನ್ನು ಶಾಸಕರಾದ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿ, ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನರ್ ಅಥವಾ ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ಛಾಯಾಚಿತ್ರವನ್ನು ತೆಗೆದು ಪೋಸ್ಟ್ ಮಾಡಬಹುದಾಗಿದೆ. ನಿಮ್ಮ ಪೋಸ್ಟ್ಗಳನ್ನು ಅನುಸರಿಸಿ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಿರ್ದೇಶನ ನೀಡಿದರು. ಕಳೆದ ಕೆಲವು ವರ್ಷಗಳ ಹಿಂದೆ ರಾಜ್ಯದಲ್ಲಿ ಸ್ವಚ್ಛತೆಯಲ್ಲಿ 4ನೇ ಸ್ಥಾನ ವಿರಾಜಪೇಟೆ ನಗರದ ಹೆಸರಿತ್ತು. ಪಟ್ಟಣದ ಸಾರ್ವಜನಿಕರು ಪುರಸಭೆಯೊಂದಿಗೆ ಕೈಜೋಡಿಸಬೇಕಾಗಿ ಅವರು ವಿನಂತಿಸಿದರು. ಈ ಪುರಸಭೆಯ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಸ್ವಚ್ಛ ವಿರಾಜಪೇಟೆ ಪುರಸಭೆ ವತಿಯಿಂದ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ತಾವು ಈ ಪೋಸ್ಟರ್ನಲ್ಲಿ ಕಾಣುವಂಥ ಸ್ಕ್ಯಾನರ್ ಇದೆ. ಈ ಒಂದು QR ಕೋಡನ್ನು ತಮ್ಮ ಮೊಬೈಲ್ ಫೋನ್ ಮೂಲಕ ಅಥವಾ ಬೇರೆ ವಿವಿಧ ಯಂತ್ರಗಳ ಮೂಲಕ ಸ್ಕ್ಯಾನ್ ಮಾಡಿದರೆ ಇದು ನೇರವಾಗಿ ಪುರಸಭೆಯ ಫೇಸ್ಬುಕ್ ಪೇಜ್ಗೆ ಹೋಗ್ತದೆ. ಯಾರೇ ಕಸ ವಿಲೇವಾರಿಯನ್ನು ರಸ್ತೆ ಬದಿಯಲ್ಲಿ ಅಥವಾ ಕೆರೆಗಳ ಬದಿಯಲ್ಲಿ, ನದಿಗಳ ಬದಿಯಲ್ಲಿ ಮಾಡ್ತಾ ಇದ್ದರೆ ಅವರ ಚಿತ್ರವನ್ನು ಹಿಡಿದು ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೇನೆ. ಈ QR ಕೋಡನ್ನು ಬಳಸಿ ಯಾರ್ಯಾರು ಕಾನೂನಿನ ವಿರುದ್ಧವಾಗಿ ಕಸ ವಿಲೇವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ನಮ್ಮ ಸಹಕಾರವನ್ನು ನೀಡಿ. ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಸದಸ್ಯರಾದ ಮತೀನ್ SH, ರಾಜೇಶ್ ಪದ್ಮನಾಭ, ಮೊಹಮ್ಮದ್ ರಾಫಿ, ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ, ಪರಿಸರ ಅಭಿಯಂತರರಾದ ರೀತು ಸಿಂಗ್, ಪುರಸಭೆ ಸಿಬ್ಬಂದಿ ಕೋಮಲ ಹಾಗೂ ಪಕ್ಷದ ಕಾರ್ಯಕರ್ತರು, ಮುಖಂಡರು ಪಾಲ್ಗೊಂಡಿದ್ದರು. ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಹಾಗೂ ಸ್ವಚ್ಛ ಭಾರತ್ ಮಿಷನ್ ವತಿಯಿಂದ ಮರು ಬಳಕೆಯಾಗದ ಪ್ಲಾಸ್ಟಿಕ್ ನಿಷೇಧ ಅಭಿಯಾನವನ್ನು ಭಾನುವಾರದಂದು ನಡೆಸಲಾಯಿತು. ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದ ಅನ್ವಯ ಅಭಿಯಾನವನ್ನು ಕೈಗೊಂಡಿದ್ದು, ಕನ್ನಡ ವೃತ್ತದಲ್ಲಿ ಮರು ಬಳಕೆಯಾಗದ ಪ್ಲಾಸ್ಟಿಕ್ ಕೈಚೀಲ,
ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಬಾಟಲಿಗಳನ್ನು ಉಪಯೋಗಿಸುವುದು ಮತ್ತು ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವೆಂದು ಮಾಹಿತಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ನೀಡಿದರು. ನಾಪಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧ ಬಲಮುರಿಯ ಅಗಸ್ತೇಶ್ವರ ದೇವಾಲಯದಲ್ಲಿ ಶನಿವಾರದಂದು ಕಾವೇರಿ ನದಿಗೆ ಮಹಾ ಮಂಗಳಾರತಿಯೊಂದಿಗೆ ತೀರ್ಥಸ್ನಾನ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು. ಕಾವೇರಿ ಎಡದಂಡೆಯ ಕಣ್ವ ಮುನೇಶ್ವರ ದೇವಾಲಯದಲ್ಲಿ ಕೂಡ ಉತ್ಸವವನ್ನು ಆಚರಣೆ ಮಾಡಲಾಯಿತು. ಭಕ್ತಾದಿಗಳು ಕಾವೇರಿ ಸಂಕ್ರಮಣದ ಪುಣ್ಯ ತೀರ್ಥ ಸ್ನಾನ ಮಾಡಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಬಲಮರಿಯ ಅಗಸ್ತೇಶ್ವರ ದೇವಾಲಯದಲ್ಲಿ ಕಾವೇರಿ ನದಿಗೆ ಮಹಾ ಮಂಗಳಾರತಿ, ತೀರ್ಥ ಸ್ನಾನ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಎಸ್ ಪೊನ್ನಣ್ಣವರು ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ನಾಡಿನ ಹಾಗೂ ದೇಶದ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದ್ರು. ಆಶೀರ್ವಾದ ಮಾಡಿದ್ದು, ಹಣ ಬಿಕ್ಕಲಿಕ್ಕ ಇಲ್ಲಿ ಬಂಬೇರಿಗೆ ಬಂದಿತ್ತು, ಇಲ್ಲಿ ಬಂದಿತ್ತು, ಪುಣ್ಯಸ್ನಾನ ಮಾಡಿತ್ತು, ಈಶ್ವರನ ಸೇವೆ ಮಾಡಿ ಹೋನಕ್ಕ ಕಾವೇರಿಗೆ ಬಂದಂಥ ಪುಣ್ಯ ಇಲ್ಲಿ ಬಿಟ್ಟು ಪಿಂಡಾದ വെച്ചിട്ട് ಇಲ್ಲಿ ಬಂದಿತ್ತು ಪುಣ್ಯ ಸ್ನಾನ ಮಾಡನಕ್ಕ ಅಲ್ಲಿ ಬಂದಂಥ ಪುಣ್ಯ ಕಿಟ್ಟುವಾಣಿದ್ದು ಕಾವೇರಿ ಅಮ್ಮ ಇಲ್ಲಿ ಉಕ್ಕಿ ಬಂದಿತ್ತು, ಇಲ್ಲಿ ಮನುಷ್ಯರು ಬತ್ತಾಡಿತ್ತು, ಇಲ್ಲಿ ನಿಜಕ್ಕೂ ಇಡೀ ಸಮಸ್ತ ಪರಬಿಟ್ಟು ಅದಕ್ಕೆ ಆಶೀರ್ವಾದ ಮಾಡಿಸಿ ಅದೇ ರೀತಿ ನಮಗೆ ಫಲಕ 5 ಗಂಟೆಗೆ ತೀರ್ಥಸ್ಥಾನ ಆಯಿತು. ಇಲ್ಲಿ ಬಂದಿತ್ತು ಹಲವಾರು ಸೇವೆಯನ್ನು ಮಾಡಿತ್ತು. ಈಗ ಮಧ್ಯಾಹ್ನಕ್ಕೆ ಲಾಸ್ಟ್ ನಮಗೆ ಪೂಜೆ ಮಾಡಿಸಿ ಹನುಮಂತ ಬಂದ ಕಾವೇರಿಯನ್ನು ತುಳಸಿ ಪಾಡಿತ್ತು. ಅಲ್ಲಿ ಕೊಡಬೇಕಾದ್ರೆ ದೀಪಾರಾಧನೆ ಮಾಡಿತ್ತು. ಇಲ್ಲಿ ಬಂದಿತ್ತು ಪೂಜೆ ಹಚ್ಚಿ ಇಲ್ಲ ಮಾನಂತ ಪೂಜೆ ತಪ್ಪಬೇಕು ಆ ತಪ್ಪಕ್ಕೆಲ್ಲ ಈಶ್ವರ ಗಣಪತಿ ಕಾವೇರನ್ನೇ ಮಾಪದಲ್ಲಿತ್ತು. ಇನ್ನು ಜವಾಬಾರ ಇದಕ್ಕೆ ತಾನೆ ಸಮಸ್ತ ನಂಬೇರಿ ಗ್ರಾಮಗಾರಕ್ಕೂ ಪರಮೇಜ ಬಂದಂಥ ಭಕ್ತರಿಗೂ ಎಲ್ಲರಿಗೂ ಈಶ್ವರನ ಕಾವೇರನ ನಾಗಣಪತಿ ಆಶೀರ್ವಾದ ಅಂತ ಇರೋದರಿಂದ ಹೋಗ್ಯವ ಇಂದತ್ರ ದಿನ 4 ಹೊತ್ತು ದಿನಕ್ಕೆ ಹೋದಲ್ಲಿ ಒಂದಲ್ಲಿ ಮಕ್ಕಳಲ್ಲಿ ಮರಳಲ್ಲಿ ಮಾಡುವಂತ ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಶಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ದೇವತಕ್ಕರಾದ ಕೊಂಗೀರಂಡ ಸಾಧು ತಮ್ಮಯ್ಯ ಮಾತನಾಡಿ, ಅಗಸ್ತ್ಯ ಮಹರ್ಷಿ ಪೂಜೆ ಮಾಡಿದ ಸ್ಥಳವಾದ ಈ ಕ್ಷೇತ್ರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಹಲವು ವರ್ಷಗಳಿಂದ ಅಭಿವೃದ್ಧಿ ಹೊಂದಿಲ್ಲ. ಭಕ್ತರಿಗೆ ಶೌಚಾಲಯ, ಅರ್ಚಕರಿಗೆ ಮನೆ, ದೇವಾಲಯಕ್ಕೆ ರಸ್ತೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ ಎಂದರು. ಅದೇ ಥರ ಇದೆ, ಏನೋ ಒಂದು ಇಂಪ್ರೂವ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡೋದು ಏನಂತಂದರೆ ಅಮೌಂಟ್ ಕೊಟ್ಟು ಹಲವಾರು ಅಭಿವೃದ್ಧಿ ಕಾರ್ಯಗಳು ಅಂತಾರೆ. ಏನಾದ್ರು ಮಾಡಬೇಕು ಅಂತಂದರೆ ಡೀಟೇಲ್ ಅಂತೇಳಿ ನಾವು ಅವರಿಗೆ ತಗೊಂಡೋಗಿ ಕೊಡ್ತೀವಿ. ಒಂದೊಂದು ಹೇಳಿದ್ರಲ್ಲಿ ಒಳೆ ಬದಲಿಗೆ ಅವರೇ ನೋಡ್ತಾರೆ. ಆರತಿ ಮಾಡೋ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಒಂದು ಸಿಮೆಂಟ್ ಪ್ಲಾಟ್ಫಾರ್ಮ್ ಆಗಬೇಕು. ಮತ್ತು ಇಲ್ಲಿಗೆ ಗಿಂಡಲು ಇಡ್ಲಿಕ್ಕೆ ಬರ್ತಾರೆ, ಅವರಿಗೆ ಒಂದು ಶೌಚಾಲಯ ಮತ್ತು ಅವರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ಒಂದು ಕೋಣೆ ಇದೆ. ಅಲ್ಲದೆ ನಮ್ಮಲ್ಲಿ ಬ್ರಾಹ್ಮಣರ ಮನೆ ಬಿದ್ದೋಗಿದೆ, 4-5 ವರ್ಷ ಆಯಿತು. ಅದೊಂದು ಬ್ರಾಹ್ಮಣರ ಮನೆ ಆಗಬೇಕು. ಹಲವಾರು ಕಾರ್ಯಕ್ರಮ ಸೇತುವೆ ಮತ್ತು ಇಲ್ಲಿಂದ 4 ರೋಡ್ ಜಂಕ್ಷನ್ನಿಂದ ನಮ್ಮ ಬಲಮುರಿ ಸೇತುವೆವರೆಗೆ ರೋಡ್ ಕಂಪ್ಲೀಟ್ ಆಗಿದೆ, ಏನಿಲ್ಲ. ಅದು ಆದಷ್ಟು ಬೇಗ ಮಳೆ ನಿಂತ ಕೂಡಲೇ ಅದನ್ನು ಮಾಡಿಕೊಡ್ಬೇಕು.
ಹಾಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಉಂಟು ಸುಮಾರು. ಕೊಡಗರ ಅವ್ರ ಇಂಟ್ರೆಸ್ಟ್ ಉಂಟು ಹೆಚ್ಚಕಂಚೆ ನಂಗಡೆ ಎಂದನೇ ಡೆವಲಪ್ಮೆಂಟ್ ಉಂಟು ನಾಲ್ಕು ಇಂಗಡ ಫಾದರ್ನೇ ಪರಿಚಯ ಉಂಟು ಏಕೆ ಸುಬ್ಬಯ್ಯ ಅಂಚಂಗಿ ಅಕ್ಕತ್ರ ಕಾಲದ ನಂಬರ್ 1 ಬ್ಯಾಂಗ್ಳೂರ್ಲೆ ವಿಧಾನಸೌಧದ ಕೊಡಿಲು ನಿಂತ ಹಿಂಗೆ ತಕ್ಕ ಬರ್ಬೇಕು ಇಡೀ ಜನ ನೋಟಕ್ಕೆ ಕೊಟ್ಟು ತಕ್ಕ ಫಸ್ಟ್ ಆಫ್ ಆಲ್ ನನ್ನ ಎಲ್ಲರಿಗೂ ಗೊತ್ತಿಪ್ಪಕ್ಲೆ ನಾನು ನೆರವಣ ಬುತ್ತಪುಷ್ಟ್ರ ಕ್ಯಾಪ್ಟನ್ ಸುಭಾಷ್ ಏನಿವೆ ಸೊ ನಂಗೆ ಆಪಚ್ಚದ ಬೇರೆ ನಂಗಡ ಈಶ್ವರ ಇಗ್ಗು ತಪ್ಪ ಕಾವೇರಮ್ಮೆ ಆಶೆಯವರ ತಂತು ಹಿಂಗಡ ಎಲ್ಲರ ಸಪೋರ್ಟ್ ಹಿಂಗಿತ್ತು ನಂಗೆ ಹಿಂಗೆ ಬೆರಿಯ ಆಯ್ತು ಒಮ್ಮ MLA ಆಂಡು ಮಿನಿಸ್ಟರ್ ಆಂಡು ಅದು ನಲ್ಲವರ ಪೋರ್ಟ್ಫೋಲಿಯೋ ಬೋಂಡು ಹಿಂಗೆ ಸರಿಯಾದ ಪೋರ್ಟ್ಫೋಲಿಯೋ ವೇಟಿ. ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ, ತ್ರಿವೇಣಿ ಸಂಗಮದಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕಾವೇರಿ ಸೇತುವೆ ಮತ್ತು ನದಿ ಭಾಗದ ಉನ್ನತೀಕರಣ ಮಾಡುವಂತಹ ಯೋಜನೆ ರೂಪಿಸಲಾಗುವುದೆಂದರು. ಈ ವರ್ಷ ಕಾವೇರಿಯ ಪುಣ್ಯ ತೀರ್ಥೋದ್ಭವದ ಮರುದಿವಸ ಬಲಂಬೇರಿಯಲ್ಲಿ ತನ್ನದೇ ಆದಂಥ ಇತಿಹಾಸ ಇರುವಂಥ ಪಾರಂಪರಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಯೇ ತಾಯಿ ಕಾವೇರಿ ನಿಂತಿದ್ದು ಅಂತ ಹೇಳುವಂಥ ಒಂದು ನಮ್ಮೆಲ್ಲರ ಅಚಲವಾದಂಥ ನಂಬಿಕೆ. ಅದರಿಂದ ಇದಕ್ಕೆ ಪುಣ್ಯಕ್ಷೇತ್ರವಾಗಿ ತನ್ನದೇ ಆದಂಥ ಒಂದು ಶ್ರೇಷ್ಠ ಸ್ಥಾನ ಕೂಡ ಇದೆ. ಶುರು ಮಾಡಿದೆ ನಾನು ಬಂದ ಮೇಲೆ ಪಾರ್ಕ್ ಮಾಡಿರೋದು ಇವತ್ತು ನಿನ್ನೆ ತಲಕಾವೇರಿಯಲ್ಲಿ ನಡೆದಂಥ ಕಾರ್ಯಕ್ರಮ ಯಾವ ರೀತಿ ನಡೆದಿದೆ ಮತ್ತು ಅಲ್ಲಿ ಇವತ್ತು ಸ್ಟೇರ್ ಕೇಸ್ ಹಾಕಿರುವಂಥದ್ದು ಮತ್ತು ಅನ್ನ ದಾಸೋಹಕ್ಕೆ ಕೊಟ್ಟಿರುವಂಥ ವ್ಯವಸ್ಥೆ ಎಲ್ಲ ಕೂಡ ಈ ಸತಿ ಮಾಡಿದ್ವಿ. ಮತ್ತು ಅಲ್ಲೂ ಕೂಡ ಕಟ್ಟಡಗಳು ಕಟ್ಟಿ ಅಲ್ಲಿರುವಂಥ ಅರ್ಚಕರಿಗೆ ಇರೋದಕ್ಕೆ ಮತ್ತು ಅಲ್ಲಿಯ ಆಭರಣಗಳನ್ನು ಇಡಲಿಕ್ಕೆ ಇರುವಂಥದ್ದು ಎಲ್ಲ ಕೂಡ ಕಟ್ಟಿಸ್ತಾ ಇದ್ವಿ. ಮಗಂಡೇಶ್ವರ ದೇವಸ್ಥಾನ ಹಿಂದೆ ಕೂಡ ಅರ್ಚಕರಿಗಿರುವಂಥ ಕೊಠಡಿಯನ್ನು ಕಟ್ಟಿಸ್ತಾ ಇದ್ವಿ. ಎಲ್ಲ ಪ್ರಾರಂಭ ಕೆಲಸ ನಡೀತಾ ಇದೆ. ಅದೇ ರೀತಿ ಇಲ್ಲಿಗೂ ಕೂಡ ಸ್ವಲ್ಪ ಸಮಯ ಆಗ್ಬೋದು, ಬಟ್ ಒಂದು ಯೋಜನೆಯನ್ನು ರೂಪಿಸಿ ಇದು ಕೂಡ ಒಂದು ಪುಣ್ಯಕ್ಷೇತ್ರ, ಇದರ ಅಭಿವೃದ್ಧಿ ಕೂಡ ಕೆಲಸ ಆಗ್ತದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ 30ನೇ ವರ್ಷದ ಕಾವೇರಿ ರಥಯಾತ್ರೆ ನಾಪೋಕ್ಲುವಿನಿಂದ ತಲಕಾವೇರಿಗೆ ತೆರಳಿ ಹಿಂತಿರುಗಿ ಬರುವಾಗ ವಿವಿಧ ಗ್ರಾಮಗಳ ಭಕ್ತರಿಗೆ ತಲಕಾವೇರಿ ತೀರ್ಥವನ್ನು ವಿತರಣೆ ಮಾಡಲಾಯಿತು. ಭಾಗಮಂಡಲದಿಂದ ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ರಥಯಾತ್ರೆ ಆರಂಭಗೊಂಡು ಭಕ್ತರಿಗೆ ತೀರ್ಥ ವಿತರಣೆಯಿಂದ ಚೇರಂಗಾಲ, ಅಯ್ಯಂಗೇರಿ, ಪುಲಿಕೋಟು, ಪೇರೂರು, ಬಲ್ಲಮಾವಟಿ, ಚೋನಕೆರೆ, ನಾಪೋಕ್ಲು ಗ್ರಾಮಗಳಲ್ಲಿ ಪೂರೈಸಿ ಸಮೀಪದ ಪಾಲೂರಿನ ಹರಿಶ್ಚಂದ್ರ ದೇವಾಲಯದಲ್ಲಿ ಸಮಾಪ್ತಿಗೊಂಡಿತು. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯ ಸಂಚಾಲಕ ಬಿದ್ದಾಟಂಡ ರೋಜಿ ಚಿನ್ನಪ್ಪ ಮಾತನಾಡಿ, ಕಳೆದ 29 ವರ್ಷಗಳಿಂದ ಯಶಸ್ವಿಯಾಗಿ ಭಕ್ತರಿಗೆ ತೀರ್ಥ ವಿತರಣೆ ಮಾಡಲಾಗ್ತಾ ಇದೆ. ತಲಕಾವೇರಿಗೆ ತೆರಳಲಾಗದ ಭಕ್ತರ ಮನೆಗಳಿಗೆ ತೆರಳಿ ತೀರ್ಥ ವಿತರಿಸ್ತಾ ಇರುವುದು ಸಂತಸ ತಂದಿದೆ. ಇದಕ್ಕೆ ಎಲ್ಲರ ಸಹಕಾರ ಲಭಿಸಿದೆ. ಭಾಗಮಂಡಲದಿಂದ ಅಯ್ಯಂಗೇರಿ, ಬಲ್ಲಮಾವಟಿ ಮಾರ್ಗವಾಗಿ ನಾಪೋಕ್ಲುವರೆಗೆ ತೀರ್ಥ ವಿತರಿಸಲಾಯಿತು ಎಂದರು. ಭಾಗಮಂಡಲದಲ್ಲಿ ನಾವು ಹೋಗುವಾಗ 9:30 ಗಂಟೆಯಿಂದ 12:30 ಗಂಟೆವರೆಗೆ ನಮ್ಮನ್ನು ಒಳಗೆ ಬಿಡಲಿಲ್ಲ. ಇದು ನಮ್ಮ ಕೊಡವರ ಕುಲದೇವತೆ ಕಾವೇರಿ ಮಾತೆ ವರ್ಷಕ್ಕೆ ಒಂದು ಸತಿ ನಾವು ಪೂಜಿಸುವ ತೀರ್ಥೋದ್ಭವದ ಇದನ್ನು ನಾವು ಪಡೆದುಕೊಳ್ಳುವ ಒಂದು ದರ್ಶನವನ್ನು ಪಡೆದುಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಶಾಸಕರಿರಲಿ, ಪೊಲೀಸ್ ಇಲಾಖೆ ಇರಲಿ ಭಾಳ ತೊಂದರೆ ಕೊಟ್ಟಿದ್ದಾರೆ, ಮನಸ್ಸಿಗೆ ಬೇಜಾರು ಮಾಡಿದ್ದಾರೆ. ಇದು ಇನ್ನು ಮುಂದಕ್ಕೆ ನಡೆದರೆ ಪ್ರತ್ಯೇಕ ಕೊಡಗಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬರ್ತದೆ. ನಮಗೆ ಸಿಕ್ಕೋದು ನಮ್ಮ ದೇವತೆಯನ್ನು ನಮಗೆ ಕಾಣಲಿಕ್ಕೆ ಬಿಡೋದಿಲ್ಲ. ಇದು ಭಾಳ ದುಃಖಕರವಾದ ಸಂಗತಿಯಾಗಿದೆ. ನಿನ್ನೆ ಕೆಲವು ಘಟನೆಗಳು ನಡೆದಿದೆ, ಅಲ್ಲಿ ಬೇಜಾರಾಗಿದೆ ಭಕ್ತಾದಿಗಳಿಗೆ. ಇನ್ನು ಮುಂದಕ್ಕೆ ಎಚ್ಚೆತ್ತುಕೊಳ್ಳೋದಿದ್ದರೆ ಜಿಲ್ಲಾಡಳಿತ ಇರಲಿ, ಈ ಸರ್ಕಾರ ಇರಲಿ, ಶಾಸಕರಿರಲಿ,
ಅಥವಾ MP ಇರಲಿ, ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಬರುವ ವರ್ಷ ನಾನು ಹೇಳ್ತಾ ಇದ್ದೀನಿ, ಯಾಕೆ ಹೊರಗಡೆಯಿಂದ ಪೊಲೀಸರು ನಾವು ವಾಲಂಟರಿ ಕೆಲಸ ಮಾಡ್ತೀವಿ. ನಮ್ಮ ಕಾವೇರಿ ತಾಯಿಗಾಗಿ ಹೊರಗಡೆಯಿಂದ ಪೊಲೀಸರು ಬರೋದು, ಅವರಿಗೆ ವಿಷಯ ಗೊತ್ತಿರೋದಿಲ್ಲ, ನಮ್ಮನ್ನು ಏಕವಚನದಲ್ಲಿ ಮಾತಾಡೋದು ಒಂದು ಗೌರವ ಇಲ್ಲ, ಒಂದು ವಯಸ್ಸಿಗೆ ಗೌರವ ಇಲ್ಲ. ಇದು ಭಾಳ ನೋವಿನ ಸಂಗತಿ. ಇದನ್ನು ನಾವು ಖಂಡಿಸ್ತೀವಿ. ಅದರ ಜೊತೆಗೆ ರಸ್ತೆ ಹೇಗಿದೆ ಅಂತ ಹೇಳಿದ್ರೆ, ನಾವು ತೆರಿಗೆ ಕಟ್ಟುತ್ತೀವಿ ವೆಹಿಕಲಲ್ಲಿ, ಆ ರಸ್ತೆ ಹೇಗಿದೆ ಅಂತ ಒಂದು ಸತಿ ಅವಲೋಕಿಸಿ. ಯಾವ ರಸ್ತೆ ಇದೆ, ಹೇಗೆ ಹೋಗ್ಬೇಕು? ಒಂದು ಭಾಳ ಕೊಡಗಿನಲ್ಲಿ ಕಾವೇರಿ ಮಾತೆ ಉಕ್ಕಿ ಹರಿಯದಿದ್ದರೆ ಲಕ್ಷಾಂತರ ಕೋಟ್ಯಾಂತರ ಜನರು ಸತ್ತು ಹೋಗ್ತಾರೆ. ಅದನ್ನು ಯೋಚನೆ ಮಾಡಬೇಕು. ಕೊಡಗು ಎಂಥ ದಯಾಮಯ ಅಂತೇಳಿ ಇಷ್ಟು ನಮ್ಮ ನೋವನ್ನು ನಾವು ಹೇಳ್ಕೊಡ್ತೀವಿ. ಇವರು ಗಂಭೀರವಾಗಿ ಪರಿಗಣಿಸದಿದ್ದರೆ ಕೊಡಗು ಪ್ರತ್ಯೇಕ ರಾಜ್ಯಕ್ಕಾಗಿ ಉತ್ತಿನ ಹೋರಾಟ ಮಾಡ್ತೀವಿ. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯ ಬಿದ್ದಾಟಂಡ ಮಮತಾ ಚೆಂಡಪ್ಪ, ನಿರ್ದೇಶಕರು ಕಲೆಯ ತಂಡ ಸುಮಿ ದೇವಯ್ಯ, ಚಿಲ್ಲನ ಕಿರಣ್, ನೆರವಂಡ ಸೋಮಣ್ಣ, ಯಲ್ತಂಡ ಭೀಮಯ್ಯ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಮರಂದೋಡ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಶನಿವಾರ ಜರುಗಿದ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಮ್ಮಿಕೊಂಡಿರುವ 42ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣವರು, ವರ್ಷದಲ್ಲಿ ಒಂದು ಬಾರಿ ಎಲ್ಲ ಗ್ರಾಮಸ್ಥರು ಒಂದು ಕಡೆ ಸೇರಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಗ್ರಾಮದಲ್ಲಿ ಒಗ್ಗಟ್ಟು ಜಾಸ್ತಿ ಆಗುತ್ತೆ. ಕ್ರೀಡೆಗೆ ಹೆಸರುವಾಸಿಯಾದ ನಮ್ಮ ಕೊಡಗು ಜಿಲ್ಲೆಯ ಇತಿಹಾಸಕ್ಕೆ ಮತ್ತೊಂದು ಬಲ ಬಂದಂತಾಗುತ್ತೆ ಎಂದರು. ತಮ್ಮೆಲ್ಲ ಕೆಲಸದ ಒತ್ತಡಗಳನ್ನು ಬದಿಗಿಟ್ಟು ಈ ದಿನ ಗ್ರಾಮಸ್ಥರು ಒಟ್ಟಾಗಿ ಆಟದಲ್ಲಿ ಪಾಲ್ಗೊಂಡಿರುವುದನ್ನು ನೋಡಲು ಸಂತಸವಾಗ್ತಾ ಇದೆ ಎಂದರು. ಈ ಭಾಗದಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಎಲ್ಲ ಸಹಕಾರ ನೀಡುವುದಾಗಿ ಹೇಳಿದರು. ಈಗಾಗಲೇ ಈ ಭಾಗಕ್ಕೆ ತನಗೆ ಹಲವು ರಸ್ತೆಗಳ ಅಭಿವೃದ್ಧಿಗೆ ಬೇಡಿಕೆ ಬಂದಿದ್ದು, ಹಂತ ಹಂತವಾಗಿ ಎಲ್ಲವನ್ನ ಈಡೇರಿಸುವುದಾಗಿ ಭರವಸೆ ನೀಡಿದರು. ಕೆಲವು ರಸ್ತೆಗಳಿಗೆ ಸ್ಥಳದಲ್ಲೇ ಅನುದಾನವನ್ನು ಕೂಡ ಒದಗಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹಿಸದ ಬಿಜೆಪಿಯವರು ಹತಾಶೆಯಿಂದ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವುದರಲ್ಲಿ ತೊಡಗಿದ್ದಾರೆ. ಅಂತಹ ಸುಳ್ಳುಗಳಿಗೆ ಕೊಡಗಿನ ಪ್ರಜ್ಞಾವಂತ ಜನರು ಮೋಸ ಹೋಗುವುದಿಲ್ಲ ಎಂದು ಹೇಳಿದ ಶಾಸಕರು, ನಾವೆಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಸಾರ್ವಜನಿಕವಾಗಿ ಕರೆ ನೀಡಿದರು. ಕೈ ಜೋಡಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲ ಸಮಿತಿ ಸದಸ್ಯರು ಇಲ್ಲಿ ಸೇರಿರುವಂಥ ಊರಿನ ಮಹಾಜನರೇ, ಬಹಳ ಸಂತೋಷ. ಗ್ರಾಮೀಣ ಭಾಗದ ಕ್ರೀಡಾಕೂಟದ ಒಂದು ಪ್ರದರ್ಶನ ತಾವೇನು ಇವತ್ತು ಮಾಡಿದ್ದೀವಿ, ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ನಾಡಿನ ನೈಜ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸವನ್ನು ಇವತ್ತು ಮರಂದೋಡದ ಗ್ರಾಮಸ್ಥರು ತಾವೆಲ್ಲರೂ ಸೇರಿ ಮಾಡಿದ್ದೀರಿ. ಬಹಳ ಹೆಮ್ಮೆಯ ವಿಚಾರ. ಹಾಗೆ ಹಲವಾರು ವಿಚಾರವನ್ನು ರ್ಯಾಲಿ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಈ ಊರಿನ ಒಂದು ಹಿನ್ನೆಲೆ ಮತ್ತು ಇತಿಹಾಸ ಮತ್ತು ಅವರ ಕೋರಿಕೆಗಳು ಎಲ್ಲವನ್ನ ಕೂಡ ಬಹಳ ಚೆನ್ನಾಗಿ ಅವರು ನಿಮ್ಮ ಮುಂದೆ ಎಲ್ಲರ ಮುಂದೆ ಇಟ್ಟಿದ್ದಾರೆ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಈಗಾಗಲೇ ಮಳೆ ಬಂದು ತಮ್ಮ ಕಾರ್ಯಕ್ರಮಕ್ಕೆ ಅಡಚಣೆ ಕೂಡ ಆಗಿದೆ. ಆದರೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ನಾನಿಲ್ಲಿ ಬಂದು ಕಳೆದ 1.5-2 ಗಂಟೆ ಇಲ್ಲಿ ಕಾಲವನ್ನು ಕಳೆದಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕ್ರೀಡಾಕೂಟದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವ ಚೋಯಮಾಡಂಡ ಹರೀಶ್ ಮಣ್ಣಪ್ಪ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮಾಜಿ ಸೈನಿಕ ಚೋಯಮಾಡಂಡ ಸುರಿ ಮುತ್ತಪ್ಪ, ನಿವೃತ್ತ ಹವಾಲ್ದಾರ್ HK ವಿಜಯ, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ KP ಪೂವಯ್ಯ, ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಯ ಸದಸ್ಯರು KR ಲೀಲಾವತಿ, ಕ್ರೀಡಾಕೂಟದ ಸಮಿತಿ ಕಾರ್ಯದರ್ಶಿ ಮುಕ್ಕಾಟಿರ ಅಜಿತ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ.